ಬಿಗ್ ಬಾಸ್ ಅಶ್ವಿನಿ ಗೌಡ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ರಕ್ಷಿತಾ ಶೆಟ್ಟಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಹಿನ್ನೆಲೆಯಲ್ಲಿ ಹಿರಿಯ ವಕೀಲ ಪ್ರಶಾಂತ್ ನಾಯಕ್ರಿಂದ ದೂರು ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ವಕೀಲರು ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಸ್ಪರ್ಧೆಯಾಗಿರತಕ್ಕಂಥ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವಾಚ್ಯ ಶಬ್ದಗಳನ್ನು ಬಳಸಿರುವ ಹಿನ್ನೆಲೆಯಲ್ಲಿ ನಿಂದಿಸಿದ್ದಾರೆ. ಈ ಆರೋಪದ ಹಿನ್ನೆಲೆ ಹಿರಿಯ ವಕೀಲ ಪ್ರಶಾಂತ್ ನಾಯಕ್ ಅವರು ದೂರನ್ನು ಕೊಟ್ಟಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ವಕೀಲರು. ಅಶ್ವಿನಿ ಗೌಡ, ಕಲರ್ಸ್ ಬಿಸಿನೆಸ್ ಹೆಡ್ ಸುಷ್ಮಾ, ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ಇದೀಗ ದೂರನ್ನು ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು ಎನ್ಸಿಆರ್ ಪ್ರಕಾರವಾಗಿ ದೂರನ್ನು ದಾಖಲಿಸಿಕೊಂಡು ಪೊಲೀಸರು ಮುಂದಿನ ಹಂತವನ್ನ ಕೈಗೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಾದೇಶ್, ಬಿಗ್ ಬಾಸ್ ಸೀಸನ್ 12 ಒಂದ್ ಕಡೆ ಅತ್ಯಂತ ಭರ್ಜರಿಯಾಗಿ ಯಶಸ್ವಿ ಕಾಣ್ತಾ ಇದೆ. ಮತ್ತೊಂದು ಕಡೆಗೆ ಇದೀಗ ಅಶ್ವಿನಿ ಗೌಡ ಅವರು ಕಳೆದ 2-3 ದಿನಗಳ ಹಿಂದೆ ನಡೆದಿರತಕ್ಕಂಥ ಎಪಿಸೋಡ್ನಲ್ಲಿ ಒಂದು ಅವಾಚ್ಯ ಶಬ್ದಗಳು ಹಾಗೂ ಕೆಲವೊಂದು ಅಸಂವಿಧಾನಿಕ ಪದಗಳನ್ನು ಬಳಸಿದ್ರು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ. ಸೊ ಆ ಕುರಿತಾಗಿ ಪ್ರಶಾಂತ್ ನಾಯಕ್ ಅಂತಕ್ಕಂಥ ಹಿರಿಯ ವಕೀಲರು ಇದೀಗ ದೂರನ್ನ ನೀಡಿದ್ದಾರೆ. ಮತ್ತೇನು ಮಾಹಿತಿ ಸಿಗ್ತಾ ಇದೆ ಮಾದೇಶ್? ಈಗಾಗಲೇ ಬಿಗ್ ಬಾಸ್ 12 ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿತ್ತು. ಅಂದ್ರೆ ಅಶ್ವಿನಿ ಗೌಡ ಆಗಿರ್ಬೋದು ಮತ್ತೆ ಅವರ ಪ್ರತಿಸ್ಪರ್ಧಿ ರಕ್ಷಿತಾ ಇದ್ದಾರೆ, ಅವರ ಮಧ್ಯೆ ನಡೀತಿರುವಂತಹ ಒಂದಷ್ಟು ಸಂಭಾಷಣೆಗಳಾಗಿರ್ಬೋದು, ಜೊತೆಗೆ ಅಶ್ವಿನಿ ಗೌಡ ಅವರ ವಿರುದ್ಧ ಅಂದ್ರೆ ರಕ್ಷಿತಾ ಅವರ ವಿರುದ್ಧ ಬಳಸಿರುವಂತಹ ಒಂದಷ್ಟು ಪದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಒಂದಷ್ಟು ಟ್ರೋಲ್ ಆಗ್ತಿತ್ತು. ಈಗ ಈ ಒಂದು ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಕೂಡ ಹೋಗಿದೆ. ಪ್ರಶಾಂತ್ ನಾಯಕ್ ಎಂಬ ವಕೀಲರು ಅಶ್ವಿನಿ ಗೌಡ ಅವರ ವಿರುದ್ಧ ಈಗ ಒಂದು ನಿಂದನೆ ಕೇಸನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಿ ಕ್ಯಾಟಗರಿ ಎಂಬ ಪದವನ್ನ ಆಕೆ ಬಳಸಿದ್ದಾರೆ. ಇದರಿಂದ ಒಂದು ಸಮುದಾಯ ಅಥವಾ ಓರ್ವ ವ್ಯಕ್ತಿಗೆ ನಿಂದನೆ ಮಾಡಿದಂತಾಗುತ್ತೆ. ಅದರಲ್ಲೂ ಕೂಡ SC/ST ಅನ್ನುವಂತ ಕ್ಯಾಟಗರಿಯನ್ನ ಬಳಸುವಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಸಿ ಕ್ಯಾಟಗರಿ ಅಂತೇಳಿ ಪದ ಬಳಕೆಯನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಇವರು ಕೂಡ ಅದೇ ಮಾದರಿಯಲ್ಲಿ ರಕ್ಷಿತಾಗೆ ಬೈಯುವಂತ ಸಂದರ್ಭದಲ್ಲಿ ಸಿ ಕ್ಯಾಟಗರಿ ಅನ್ನುವಂತ ರೀತಿಯಲ್ಲಿ ಆ ಒಂದು ಪದ ಬಳಕೆಯನ್ನ ಮಾಡಿದ್ದಾರೆ. ಇದರಿಂದ ಒಂದಷ್ಟು ಜನಕ್ಕೆ ಅಂದ್ರೆ ಧಕ್ಕೆ ಆಗಿದೆ, ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಜೊತೆಗೆ ಒಂದು ಸಮುದಾಯವನ್ನ ಅಥವಾ ಓರ್ವ ವ್ಯಕ್ತಿಯನ್ನ ನಿಂದನೆ ಮಾಡಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಅಂತೇಳಿ ಅಶ್ವಿನಿ ಗೌಡ ವಿರುದ್ಧ ಈಗ ದೂರು ನೋಡುವಂತ ಕೆಲಸವನ್ನ ಮಾಡಲಾಗಿದೆ. ಈಗಾಗಲೇ ದೂರಿನ ಅನ್ವಯ NCR ಪ್ರಕರಣವನ್ನ ದಾಖಲಿಸಿಕೊಂಡು ಬಿಡದಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಮುಂದಿನ ಹಂತದಲ್ಲಿ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಒಂದು ಇವರೇ ಅಲ್ಲಿಗೆ ಹೋಗಿ ಹೇಳಿಕೆ ಪಡೆಯುವಂತ ಕೆಲಸ ಮಾಡ್ತಾರೆ, ಅಥವಾ ಅಲ್ಲಿಂದ ಅವರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವರು ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ಶೂಟ್ ಆಗಿದೆ ಅಂದ್ರೆ ಒಂದು ದೃಶ್ಯ ಯಾವ ಸಂದರ್ಭದಲ್ಲಿ ಚಿತ್ರೀಕರಣ ಆಗಿದೆ ಅದರ ಒಂದು ಒರಿಜಿನಲ್ ಫುಟೇಜ್ ಅನ್ನ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಆ ಒಂದು ಫುಟೇಜ್ ನಲ್ಲಿ ಬಳಸಿರುವಂತಹ ಒಂದು ಪದಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ಅವರಿಂದ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ವೀರೇಶ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಗ್ ಬಾಸ್ ಅಶ್ವಿನಿ ಗೌಡ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ರಕ್ಷಿತಾ ಶೆಟ್ಟಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಹಿನ್ನೆಲೆಯಲ್ಲಿ ಹಿರಿಯ ವಕೀಲ ಪ್ರಶಾಂತ್ ನಾಯಕ್ರಿಂದ ದೂರು ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ವಕೀಲರು ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಸ್ಪರ್ಧೆಯಾಗಿರತಕ್ಕಂಥ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವಾಚ್ಯ ಶಬ್ದಗಳನ್ನು ಬಳಸಿರುವ ಹಿನ್ನೆಲೆಯಲ್ಲಿ ನಿಂದಿಸಿದ್ದಾರೆ. ಈ ಆರೋಪದ ಹಿನ್ನೆಲೆ ಹಿರಿಯ ವಕೀಲ ಪ್ರಶಾಂತ್ ನಾಯಕ್ ಅವರು ದೂರನ್ನು ಕೊಟ್ಟಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ವಕೀಲರು. ಅಶ್ವಿನಿ ಗೌಡ, ಕಲರ್ಸ್ ಬಿಸಿನೆಸ್ ಹೆಡ್ ಸುಷ್ಮಾ, ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ಇದೀಗ ದೂರನ್ನು ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು NCR ಪ್ರಕಾರವಾಗಿ ದೂರನ್ನು ದಾಖಲಿಸಿಕೊಂಡು ಪೊಲೀಸರು ಮುಂದಿನ ಹಂತವನ್ನ ಕೈಗೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಾದೇಶ್, ಬಿಗ್ ಬಾಸ್ ಸೀಸನ್ 12 ಒಂದ್ ಕಡೆ ಅತ್ಯಂತ ಭರ್ಜರಿಯಾಗಿ ಯಶಸ್ವಿ ಕಾಣ್ತಾ ಇದೆ. ಮತ್ತೊಂದು ಕಡೆಗೆ ಇದೀಗ ಅಶ್ವಿನಿ ಗೌಡ ಅವರು ಕಳೆದ 2-3 ದಿನಗಳ ಹಿಂದೆ ನಡೆದಿರತಕ್ಕಂಥ ಎಪಿಸೋಡ್ನಲ್ಲಿ ಒಂದು ಅವಾಚ್ಯ ಶಬ್ದಗಳು ಹಾಗೂ ಕೆಲವೊಂದು ಅಸಂವಿಧಾನಿಕ ಪದಗಳನ್ನು ಬಳಸಿದ್ರು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ. ಸೊ ಆ ಕುರಿತಾಗಿ ಪ್ರಶಾಂತ್ ನಾಯಕ್ ಅಂತಕ್ಕಂಥ ಹಿರಿಯ ವಕೀಲರು ಇದೀಗ ದೂರನ್ನ ನೀಡಿದ್ದಾರೆ. ಮತ್ತೇನು ಮಾಹಿತಿ ಸಿಗ್ತಾ ಇದೆ ಮಾದೇಶ್? ವೀರೇಶ್, ಈಗಾಗಲೇ ಬಿಗ್ ಬಾಸ್ 12 ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿತ್ತು. ಅಂದ್ರೆ ಅಶ್ವಿನಿ ಗೌಡ ಆಗಿರ್ಬೋದು ಮತ್ತೆ ಅವರ ಪ್ರತಿಸ್ಪರ್ಧಿ ರಕ್ಷಿತಾ ಇದ್ದಾರೆ, ಅವರ ಮಧ್ಯೆ ನಡೀತಿರುವಂತಹ ಒಂದಷ್ಟು ಸಂಭಾಷಣೆಗಳಾಗಿರ್ಬೋದು, ಜೊತೆಗೆ ಅಶ್ವಿನಿ ಗೌಡ ಅವರ ವಿರುದ್ಧ ಅಂದ್ರೆ ರಕ್ಷಿತಾ ಅವರ ವಿರುದ್ಧ ಬಳಸಿರುವಂತಹ ಒಂದಷ್ಟು ಪದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ
ಒಂದಷ್ಟು ಟ್ರೋಲ್ ಆಗ್ತಿತ್ತು. ಈಗ ಈ ಒಂದು ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಕೂಡ ಹೋಗಿದೆ. ಪ್ರಶಾಂತ್ ನಾಯಕ್ ಎಂಬ ವಕೀಲರು ಅಶ್ವಿನಿ ಗೌಡ ಅವರ ವಿರುದ್ಧ ಈಗ ಒಂದು ನಿಂದನೆ ಕೇಸನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಿ ಕ್ಯಾಟಗರಿ ಎಂಬ ಪದವನ್ನ ಆಕೆ ಬಳಸಿದ್ದಾರೆ. ಇದರಿಂದ ಒಂದು ಸಮುದಾಯ ಅಥವಾ ಓರ್ವ ವ್ಯಕ್ತಿಗೆ ನಿಂದನೆ ಮಾಡಿದಂತಾಗುತ್ತೆ. ಅದರಲ್ಲೂ ಕೂಡ SC/ST ಅನ್ನುವಂತ ಕ್ಯಾಟಗರಿಯನ್ನ ಬಳಸುವಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಸಿ ಕ್ಯಾಟಗರಿ ಅಂತೇಳಿ ಪದ ಬಳಕೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇವರು ಕೂಡ ಅದೇ ಮಾದರಿಯಲ್ಲಿ ರಕ್ಷಿತಾಗೆ ಬೈಯುವಂತ ಸಂದರ್ಭದಲ್ಲಿ ಸಿ ಕ್ಯಾಟಗರಿ ಅನ್ನುವಂತ ರೀತಿಯಲ್ಲಿ ಆ ಒಂದು ಪದ ಬಳಕೆಯನ್ನ ಮಾಡಿದ್ದಾರೆ. ಇದರಿಂದ ಒಂದಷ್ಟು ಜನಕ್ಕೆ ಅಂದ್ರೆ ಧಕ್ಕೆ ಆಗಿದೆ, ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಜೊತೆಗೆ ಒಂದು ಸಮುದಾಯವನ್ನ ಅಥವಾ ಓರ್ವ ವ್ಯಕ್ತಿಯನ್ನ ನಿಂದನೆ ಮಾಡಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಅಂತೇಳಿ ಅಶ್ವಿನಿ ಗೌಡ ವಿರುದ್ಧ ಈಗ ದೂರು ನೋಡುವಂತ ಕೆಲಸವನ್ನ ಮಾಡಲಾಗಿದೆ. ಈಗಾಗಲೇ ದೂರಿನ ಅನ್ವಯ NCR ಪ್ರಕರಣವನ್ನ ದಾಖಲಿಸಿಕೊಂಡು ಬಿಡದಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಮುಂದಿನ ಹಂತದಲ್ಲಿ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಒಂದು ಇವರೇ ಅಲ್ಲಿಗೆ ಹೋಗಿ ಹೇಳಿಕೆ ಪಡೆಯುವಂತ ಕೆಲಸ ಮಾಡ್ತಾರೆ, ಅಥವಾ ಅಲ್ಲಿಂದ ಅವರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವರು ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ಶೂಟ್ ಆಗಿದೆ, ಅಂದ್ರೆ ಆ ಒಂದು ದೃಶ್ಯ ಯಾವ ಸಂದರ್ಭದಲ್ಲಿ ಚಿತ್ರೀಕರಣ ಆಗಿದೆ, ಅದರ ಒಂದು ಒರಿಜಿನಲ್ ಫುಟೇಜ್ ಅನ್ನ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಆ ಒಂದು ಫುಟೇಜ್ ನಲ್ಲಿ ಬಳಸಿರುವಂತಹ ಒಂದು ಪದಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ಅವರಿಂದ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ವೀರೇಶ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಗ್ ಬಾಸ್ ಅಶ್ವಿನಿ ಗೌಡ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ರಕ್ಷಿತಾ ಶೆಟ್ಟಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಹಿನ್ನೆಲೆಯಲ್ಲಿ ಹಿರಿಯ ವಕೀಲ ಪ್ರಶಾಂತ್ ನಾಯಕ್ರಿಂದ ದೂರು ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ವಕೀಲರು ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಸ್ಪರ್ಧೆಯಾಗಿರತಕ್ಕಂಥ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವಾಚ್ಯ ಶಬ್ದಗಳನ್ನು ಬಳಸಿರುವ ಹಿನ್ನೆಲೆಯಲ್ಲಿ ನಿಂದಿಸಿದ್ದಾರೆ. ಈ ಆರೋಪದ ಹಿನ್ನೆಲೆ ಹಿರಿಯ ವಕೀಲ ಪ್ರಶಾಂತ್ ನಾಯಕ್ ಅವರು ದೂರನ್ನ ಕೊಟ್ಟಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ವಕೀಲರು. ಅಶ್ವಿನಿ ಗೌಡ, ಕಲರ್ಸ್ ಬಿಸಿನೆಸ್ ಹೆಡ್ ಸುಷ್ಮಾ, ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ಇದೀಗ ದೂರನ್ನ ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು NCR ಪ್ರಕಾರವಾಗಿ ದೂರನ್ನ ದಾಖಲಿಸಿಕೊಂಡು ಪೊಲೀಸರು ಮುಂದಿನ ಹಂತವನ್ನ ಕೈಗೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಾದೇಶ್, ಬಿಗ್ ಬಾಸ್ ಸೀಸನ್ 12 ಒಂದ್ ಕಡೆ ಅತ್ಯಂತ ಭರ್ಜರಿಯಾಗಿ ಯಶಸ್ವಿ ಕಾಣ್ತಾ ಇದೆ. ಮತ್ತೊಂದು ಕಡೆಗೆ ಇದೀಗ ಅಶ್ವಿನಿ ಗೌಡ ಅವರು ಕಳೆದ 2-3 ದಿನಗಳ ಹಿಂದೆ ನಡೆದಿರತಕ್ಕಂಥ ಎಪಿಸೋಡ್ನಲ್ಲಿ ಒಂದು ಅವಾಚ್ಯ ಶಬ್ದಗಳು ಹಾಗೂ ಕೆಲವೊಂದು ಅಸಂವಿಧಾನಿಕ ಪದಗಳನ್ನು ಬಳಸಿದ್ರು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ. ಸೊ ಆ ಕುರಿತಾಗಿ ಪ್ರಶಾಂತ್ ನಾಯಕ್ ಅಂತಕ್ಕಂಥ ಹಿರಿಯ ವಕೀಲರು ಇದೀಗ ದೂರನ್ನ ನೀಡಿದ್ದಾರೆ. ಮತ್ತೇನು ಮಾಹಿತಿ ಸಿಗ್ತಾ ಇದೆ ಮಾದೇಶ್? ವೀರೇಶ್, ಈಗಾಗಲೇ ಬಿಗ್ ಬಾಸ್ 12 ವಿಚಾರವಾಗಿ ಸಾಕಷ್ಟು ಚರ್ಚೆಯಾಗಿತ್ತು. ಅಂದ್ರೆ ಅಶ್ವಿನಿ ಗೌಡ ಆಗಿರ್ಬೋದು ಮತ್ತೆ ಅವರ ಪ್ರತಿಸ್ಪರ್ಧಿ ರಕ್ಷಿತಾ ಇದ್ದಾರೆ, ಅವರ ಮಧ್ಯೆ ನಡೀತಿರುವಂತಹ ಒಂದಷ್ಟು ಸಂಭಾಷಣೆಗಳಾಗಿರ್ಬೋದು, ಜೊತೆಗೆ ಅಶ್ವಿನಿ ಗೌಡ ಅವರ ವಿರುದ್ಧ ಅಂದ್ರೆ ರಕ್ಷಿತಾ ಅವರ ವಿರುದ್ಧ ಬಳಸಿರುವಂತಹ ಒಂದಷ್ಟು ಪದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಒಂದಷ್ಟು ಟ್ರೋಲ್ ಆಗ್ತಿತ್ತು. ಈಗ ಈ ಒಂದು ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಕೂಡ ಹೋಗಿದೆ. ಪ್ರಶಾಂತ್ ನಾಯಕ್ ಎಂಬ ವಕೀಲರು ಅಶ್ವಿನಿ ಗೌಡ ಅವರ ವಿರುದ್ಧ ಈಗ ಒಂದು ನಿಂದನೆ ಕೇಸನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಿ ಕ್ಯಾಟಗರಿ ಎಂಬ ಪದವನ್ನ ಆಕೆ ಬಳಸಿದ್ದಾರೆ. ಇದರಿಂದ ಒಂದು ಸಮುದಾಯ ಅಥವಾ ಓರ್ವ ವ್ಯಕ್ತಿಗೆ ನಿಂದನೆ ಮಾಡಿದಂತಾಗುತ್ತೆ. ಅದರಲ್ಲೂ ಕೂಡ SC/ST ಅನ್ನುವಂತ ಕ್ಯಾಟಗರಿಯನ್ನ ಬಳಸುವಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಸಿ ಕ್ಯಾಟಗರಿ ಅಂತೇಳಿ ಪದ ಬಳಕೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇವರು ಕೂಡ ಅದೇ ಮಾದರಿಯಲ್ಲಿ ರಕ್ಷಿತಾಗೆ ಬೈಯುವಂತ ಸಂದರ್ಭದಲ್ಲಿ ಸಿ ಕ್ಯಾಟಗರಿ ಅನ್ನುವಂತ ರೀತಿಯಲ್ಲಿ ಆ ಒಂದು ಪದ ಬಳಕೆಯನ್ನ ಮಾಡಿದ್ದಾರೆ. ಇದರಿಂದ